ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, WPL ಸೀಸನ್ 3 ಇವತ್ತಿಂದ ಶುರು ಆಗ್ತಿದೆ. ಓಪನಿಂಗ್ ಮ್ಯಾಚ್ RCB ವರ್ಸಸ್ ಗುಜರಾತ್ ಜೈಂಟ್ಸ್. ಗುರು, ಮೊದಲನೇ ಮ್ಯಾಚ್ ದೇವರಿಗೆ ಅಂತ ಹೇಳ್ಬೇಡಿ, ಇವತ್ತಿನ ಮ್ಯಾಚ್ ಗೆಲ್ಲಕ್ ಟ್ರೈ ಮಾಡಿ. RCB ಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ, ಮತ್ತೆ RCB ಗೆ ನಿನ್ನೆ ಸಾಯಂಕಾಲ ಒಂದು ಬ್ಯಾಡ್ ನ್ಯೂಸ್ ಬಂತು, ಅದೇನು ಅಂತ ಪ್ರತಿಯೊಂದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದಿರೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, WPL 2025 RCB ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚ್ ಇವತ್ತು ಸಾಯಂಕಾಲ ವಡೋದರದಿಂದ ಲೈವ್. ಇದು ಹೋಮ್ ಪಿಚ್ ಆಗುತ್ತೆ ಗುಜರಾತ್ ಜೈಂಟ್ಸ್ ಟೀಮಿಗೆ. ಹೋಮ್ ಟೀಮಿಗೆ ಸಪೋರ್ಟ್ ಇರುತ್ತೆ, ಫ್ಯಾನ್ಸ್ ಜಾಸ್ತಿ ಇರ್ತಾರೆ ಗುಜರಾತ್ ಜೈಂಟ್ಸ್ ಫ್ಯಾನ್ಸ್. ಆದ್ರೂ ಕೂಡ RCB ಫ್ಯಾನ್ಸ್ ಏನ್ ಕಮ್ಮಿ ಇಲ್ಲ. 12th ಮ್ಯಾನ್ ಆರ್ಮಿ ಆಗಿ RCB ಸಪೋರ್ಟ್ ಮಾಡಕ್ಕೆ RCB ಫ್ಯಾನ್ಸ್ ಕೂಡ ಇದ್ದೇ ಇರ್ತಾರೆ. ಇವತ್ತು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಕಾಣ್ತಿದೆ. ನಿನ್ನೆ ಸಾಯಂಕಾಲ RCB ಗೆ ಒಂದು ಬ್ಯಾಡ್ ನ್ಯೂಸ್ ಬಂತು. ಆಶಾ ಶೋಭ್ನಾ ಅವರು ಈ ಸೀಸನ್ WPL ಸೀಸನ್ 3 ಇಂದ ರೂಲ್ ಔಟ್ ಆಗಿದ್ದಾರೆ. ಆಲ್ರೆಡಿ ಸೋಫಿ ಮಲ್ಲಿನಿ ಅವರಿಲ್ಲ, ಸೋಫಿ ಡಿವೈನ್ ಇಲ್ಲ, ಅವರಿಗೆಲ್ಲ ಯಾರು ಬ್ಯಾಕಪ್, ಯಾರನ್ನ ತಗೊಂಡಿದ್ದಾರೆ ಈ ಸೀಸನ್ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಇವಾಗ ಆಶಾ ಶೋಭ್ನಾ ಅವರು ಕೂಡ ರೂಲ್ಡ್ ಔಟ್ ಅಂತ ಬರ್ತಿದೆ. ನೋಡಿ, ಲಾಸ್ಟ್ ಸೀಸನ್ WPL ಸೀಸನ್ 2 RCB ಗೆದ್ದಾಗ ಫಿನಾಲೆಯಲ್ಲಿ ಸೋಫಿ ಮಲ್ಲಿನಿ ಅವರು 3 ವಿಕೆಟ್ ತೆಗೆದಿದ್ದು, ಆಶಾ ಶೋಭ್ನಾ ಅವರು 4 ವಿಕೆಟ್, ಮತ್ತೆ ಶ್ರೇಯಾಂಕಾ ಪಾಟೀಲ್ ಅವರು 2 ವಿಕೆಟ್. ಇವಾಗ ನೋಡಿ, ಈ ವರ್ಷ WPL ಸೀಸನ್ 3 ಅಲ್ಲಿ RCB ಪರವಾಗಿ ಸೋಫಿ ಮಲ್ಲಿನಿ ಅವರು ಆಡ್ತಿಲ್ಲ, ಆಶಾ ಶೋಭ್ನಾ ಅವರು ಆಡ್ತಿಲ್ಲ. ಇದಕ್ಕೆ ಬ್ಯಾಕಪ್ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ RCB ಪರವಾಗಿ. ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಇವತ್ತು ಫಸ್ಟ್ ಮ್ಯಾಚ್ ಶ್ರೇಯಾಂಕಾ ಪಾಟೀಲ್ ಅವರು ಮಿಸ್ ಆಗೋ ಚಾನ್ಸಸ್ ಇದೆ. ನೋಡೋಣ ಇವತ್ತು ಏನ್ ಡಿಸೈಡ್ ಆಗುತ್ತೆ ಪ್ಲೇಯಿಂಗ್ 11 ಅಲ್ಲಿ ಅಂತ. ನಮ್ಮ RCB ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಅಂದ್ರೆ, ಓಪನರ್ಸ್ ಆಗಿ ಸ್ಮೃತಿ ಮಂದನ ಮತ್ತೆ ಡ್ಯಾನಿ ವ್ಯಾಟ್ ಬಂದೇ ಬರ್ತಾರೆ. ಇವರೇ ಓಪನರ್ಸ್ ಆಗಿ ಬರೋ ಸಾಧ್ಯತೆ ಹೆಚ್ಚಿದೆ. ಇವ್ರು ಓಪನರ್ಸ್ ಆದ್ರೆ ಒನ್ ಡೌನ್ ಕನಿಕಾ ಓಜಾ ಅಥವಾ ರಾಘವಿ ಬಿಸ್ತ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ರಾಘವಿ ಬಿಸ್ತ್ ಅವ್ರದ್ದು ನೀವು ನೋಡಿರ್ತೀರಾ, ರೀಸೆಂಟ್ ಆಗಿ ಪ್ರಾಕ್ಟೀಸ್ ಮ್ಯಾಚ್ ಅಪ್ಲೋಡ್ ಮಾಡಿರ್ತಾರೆ RCB ಯೂಟ್ಯೂಬ್ ಚಾನಲ್ ಅಲ್ಲಿ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ, 56 ರನ್ ಹೊಡೆದಿರ್ತಾರೆ. ಅವರು ಒನ್ ಡೌನ್ ಬಂದ್ರು ಚೆನ್ನಾಗಿರುತ್ತೆ. ಅಥವಾ ಕನಿಕಾ ಓಜಾ ಅವ್ರು ಬಂದು ಕೂಡ ಚೆನ್ನಾಗಿರುತ್ತೆ. ಕನಿಕಾ ಓಜಾ ಅವ್ರು ಒಂಥರ ರಿಷಬ್ ಅಂತರ ಪ್ಲೇಯರ್, ತುಂಬಾ ಸಖತ್ತಾಗಿ ಆಡ್ತಾರೆ. ಅವ್ರನ್ನ ಒನ್ ಡೌನ್ ಕಳ್ಸಿದ್ರು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅವ್ರನ್ನ ಫಿನಿಶರ್ ಆಗಿ ಕೂಡ ನೋಡ್ಬೋದು ಕನಿಕಾ ಓಜಾ ಅವ್ರನ್ನ. 4ನೇ ಪ್ಲೇಸ್ ಅಲ್ಲಿ ಡೌಟೇ ಬೇಡ, ಎಲಿಸ್ ಪೇರೆ ಅವರು ಇದ್ದೇ ಇರ್ತಾರೆ. ಅವ್ರು ಇವತ್ತು ಮ್ಯಾಚ್ ಆಡ್ತಾರೆ. ಬಟ್ ಬೌಲಿಂಗ್ ಮಾಡೋ ಸಾಧ್ಯತೆ ಕಡಿಮೆ ಇದೆ. ಅವ್ರು ಇನ್ನೂ ಫಿಟ್ ಆಗಿಲ್ಲ 100%. ಅದಕ್ಕೆ ಫಸ್ಟ್ ಮ್ಯಾಚ್ ಬೌಲಿಂಗ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಬಟ್ ಬ್ಯಾಟಿಂಗ್ ಆಡ್ತಾರೆ. ಅವರು ಒಂಥರ ಬ್ಯಾಲೆನ್ಸ್ ತಂದು ಕೊಡ್ತಾರೆ ಟೀಮಿಗೆ. ಅವರೇ ಒಂಥರ ಫಿನಿಶರು, ಅವರೇ ಒಂಥರ ಮೇನ್ ಪ್ಲೇಯರು. ನಮಗೆ ಹೆಂಗೆ AB ಡಿವಿಲಿಯರ್ಸ್ ಅವರು ಆಪತ್ ಬಾಂಧವ RCB ಗೆ ಅಂತ ಹೇಳ್ತಾ ಇದ್ರು, ಅದೇ ರೀತಿ ಆಪತ್ ಬಾಂಧವ ಯಾರಪ್ಪ ನಮ್ಮ RCB WPL ಟೀಮ್ ಅಲ್ಲಿ ಅಂದ್ರೆ ಅದು ನಮ್ಮ ಎಲಿಸ್ ಪೇರಿ. ಅವ್ರು ಇದ್ದೇ ಇರ್ತಾರೆ. 5-6 ಅಲ್ಲಿ ರಿಚಾ ಘೋಷ್ ಮತ್ತೆ ಕನಿಕಾ ಹುಜಾ ಅವ್ರು ಆಡ್ತಾರೆ. ಕನಿಕಾ ಹುಜಾ ಅವ್ರ ಮೇಲ್ ಬಂದ್ರೆ ರಾಘವಿ ಬಿಸ್ತ್ ಅವರು 6th ಪ್ಲೇಸ್ ಅಲ್ಲಿ ಆಡ್ಬೇಕಾಗತ್ತೆ. 7th ಪ್ಲೇಸ್ ಜರ್ಜೆ ವ್ಯಾರಮ್ ಅಥವಾ ಶ್ರೇಯಾಂಕಾ ಪಾಟೀಲ್ ಆಡ್ತಾರೆ. ಶ್ರೇಯಾಂಕಾ ಪಾಟೀಲ್ ಅವರು ಇವತ್ತು ಫಸ್ಟ್ ಮ್ಯಾಚ್ ಆಡ್ತಿಲ್ಲ ಅಂದ್ರೆ ಜರ್ಜೆ ವ್ಯಾರಮ್ ಆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. 8th ಅಲ್ಲಿ ಏಕ್ತಾ ಬಿಸ್ಟ್ ಇದ್ದಾರೆ, ಮತ್ತೆ ಪ್ರೇಮ ರಾವತ್ ಇದ್ದಾರೆ, ಮತ್ತೆ ಇವರು ಯಾರು ಕಿಮ್ ಗಾರ್ತ್ ಆಲ್ರೌಂಡರ್ ಒಳ್ಳೆ ಪ್ಲೇಯರ್, ಅವ್ರು ಇದ್ದೇ ಇರ್ತಾರೆ. ಮತ್ತೆ ನಮ್ಮ ಇಂಡಿಯನ್ ಫಾಸ್ಟ್ ಬೌಲರ್ ರೇಣುಕಾ ಸಿಂಗ್. ಈ ರೀತಿ ಇದೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. RCB ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಂತಾನೆ ಹೇಳ್ಬೋದು. ಈ ಟೀಮೇ ಇವತ್ತು ಫಸ್ಟ್ ಮ್ಯಾಚ್ ಅಲ್ಲಿ ಕಣಕ್ಕಿಳಿಯೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. RCB ಟೈಟಲ್ ನ ಡಿಫೆಂಡ್ ಮಾಡೋ ಟೈಮ್ ಇವತ್ತಿಂದ ಶುರು ಆಗ್ತಿದೆ RCB ಗೆ. RCB ವರ್ಸಸ್ GG ಫಸ್ಟ್ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು? RCB ಗೆಲ್ತಾರ ಅಥವಾ ಫಸ್ಟ್ ಮ್ಯಾಚ್ ದೇವ್ರಿಗೆ ಕೊಡ್ತಾರ? ನಿಮಗೆ ಏನ್ ಅನ್ಸಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಪ್ಲೇಯಿಂಗ್ 11 ಯಾವ ರೀತಿ ಇದೆ, ಚೆನ್ನಾಗಿರುತ್ತೆ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.